ಅವ್ರಿಗೇನಾಗಿದೆ ಭಯ ಇಲ್ಲ. ಮುಸ್ಲಿಮರಿಗೆ ನೋಡ್ರಿ ಮಾನ್ಯ ಹೋರಾಟ ಮಾಡಿದ್ರು. ಒಬ್ಬ ನನ್ನ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದ, ಆ ಶಿವಾನಂದ ಹಚಡದ ನಿಂತಿದ್ದಲ್ಲ ಇದ್ರಾಗ, ಅವ ಅನ್ನಿಸ್ಬೇಕಾಗಿತ್ತು ಮುರ್ದಾಬಾದ್ ಅಂದ್ರಪ್ಪ ಪಾಕಿಸ್ತಾನಕ್ಕತ್ತ. ಶಿವಾನಂದ ಹಚಡದ ಮತ್ತು ಯಶವಂತರಾಯಗೌಡ ನಾಲ್ಕರೇನೋ ಬಾಲೊಬ್ಬ ಬಂದಿದ್ದಲ್ಲ ಹುನ್ಗುಂದ್ ನಾವು ಬದಾಮಿದು ಅನ್ನಿಸ್ಬೇಕಾಗಿತ್ತು. ಅವ್ರು ದಮ್ ಇದ್ರು ಅವ್ರಿಗೆ. ಅವ್ರು ಎಂದೂ ಪಾಕಿಸ್ತಾನ ಮುರ್ದಾಬಾದ್ ಅನ್ನೋದಿಲ್ಲ ರೀ. ಅವರಿಗೆ ಅನಿಸೋ ದಮ್ಮು ಈಗ ಹಿಂದೂಗಳು ಲೀಡ್ರುಗಳಿಗಿಲ್ಲ ಈ ದೇಶದಲ್ಲಿ. ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ. ಇವತ್ತು ಸಿದ್ದರಾಮಯ್ಯನ ಬಜೆಟ್ ನೋಡ್ರಿ, ನೀವು ಓದ್ರಿ. ದುರ್ದೈವ, ಮುಸ್ಲಿಮರು ಹುಡುಗರಿಗೆ 80 ಲಕ್ಷ ರೂಪಾಯಿ ವಿದೇಶಿ ಅಭ್ಯಾಸ ಮಾಡ್ಲಕ್ಕ. 80 ಲಕ್ಷ. ನಾವು ಹಿಂದೂಗಳಿಗೆ ದಲಿತರಿಗಿಲ್ಲ, ಹಿಂದೂಗಳೊಳಗೆ ಬಡವರಿಲ್ಲ. ಮತ್ತು 25,000 ಮುಸ್ಲಿಮ್ ಹೆಣ್ಮಕ್ಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕಲಿಸ್ತಾ ಅಂತವ. ಅಂದ್ರೆ ಮುಂದೆ ಹಿಂದೂಗಳ ನಾಶ ಮಾಡುವಂಥದ್ದು ಇರೋದು. ಸಿದ್ದರಾಮಯ್ಯ ಇಷ್ಟು ಕೆಳಮಟ್ಟಕ್ಕೆ ಇಳ್ದಾನ ಏನು ನಮ್ಮ ಮುಸ್ಲಿಮರ ಒಟ್ಟಿಗೆ. ಇಂಥವ್ರು ಕೂಡಿ ನಮಗೆ ಅದೇ ಹೇಳ್ದಲ್ಲ, ನಮ್ಮ ಹಿಂದೂಗಳೊಳಗೆ ಇಂಥ ಖತರ್ನಾಕ್ ನನ್ನ ಮಕ್ಳು ಅದಾರ. ಇಂಥವ್ರು ಮೊದಲು ಹೊಡಿಬೇಕಾಗಿತ್ತು ನಾವು ಇಲ್ಲಿ ಆ ದೇಶದಲ್ಲಿ. ಸರ್ ಅವರು ಈಗ ಸರ್ನೇ ಪ್ರಸ್ತಾಪ ಮಾಡಿದರೆ ಅವ್ರೊಂದು ಮುಂಚೆನೇ ನಮ್ಮ ತಂದೆಯವರು ಸಹಿತ ಪಾಟೀಲ್ ಅಂತಲೇ ಇದೆ ಅಂತ ಹೇಳಿದವರು ಮೊನ್ನೆ. ಅಲ್ಲಿ SS ಹೈಸ್ಕೂಲ್ನಾಗ ಅವ್ರ ಅಪ್ಪಂದು ಏನು VRS ಕೊಟ್ಟ, ಇದು ರಾಜೀನಾಮೆ ಕೊಟ್ಟಲ್ಲ, ತೆಗೆದು ನೋಡ್ರಿ ಏನೈತೆ ಹಚಡದೈತೆ ಪಾಟೀಲ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.